ಅಥಣಿ ಪಟ್ಟಣದಲ್ಲಿ 207ನೇ ಕೊರೆಗಾಂವ್ ವಿಜಯೋತ್ಸವ ಆಚರಣೆ ಮಾಡಲಾಯಿತು. ನಮ್ಮ ಪೂರ್ವಜರು ಸ್ವಾಭಿಮಾನಕ್ಕಾಗಿ ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ. ಅವರು ಮಾಡಿರುವ ಬಲಿದಾನ ಅತ್ಯಂತ ಮಹತ್ವದಾಗಿದೆ. ಅವರ ಆದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಯುವಕರಿಗೆ ಅಥಣಿ ಟೈಮ್ಸ್ ಸಂಪಾದಕರಾದ ಮಹೇಂದ್ರ ಎನ್ ರಾಜಂಗಳೆಯವರು ಹೇಳಿದರು. ಭೀಮಾ ಇದೇ ವೇಳೆ ಮಾತನಾಡಿದ ರಾಮ ಮರಳೇರವರು ವಕೀಲರು, ವಿಶ್ವದಾದ್ಯಂತ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಜನವರಿ 1ರಂದು ಆಚರಣೆ ಮಾಡಲಾಗ್ತಾ ಇದ್ದು ಅದು ಎಲ್ಲರಿಗೂ ಸಂಭ್ರಮದ ದಿನ. 1818ರ ಜನವರಿ 1ರಂದು ಭೀಮಾ ಕೊರೆಗಾಂವದಲ್ಲಿ 28,000 ಪೇಶ್ವೆಗಳನ್ನು ಕೇವಲ 500 ಜನ ಮಹಾರ ಯೋಧರು ನೆಲಕ್ಕುರುಳಿಸಿದ್ದು ಅವರು ನಮ್ಮ ಪೂರ್ವಜರಾಗಿದ್ದಾರೆ ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದರು. ಸಂದರ್ಭದಲ್ಲಿ ಪಾಡು ಐಹೊಳೆ, ಶಿವಕುಮಾರ ಅಪರಾಜ, ರಮೇಶ್ ಬಾದವಾಡಗಿ, ರಾಕೇಶ್ ಮೈಗೂರು, ಮಹಾಂತೇಶ್ ಬಾಡಗಿ, ಮಂಜು ಹೋಳಿಕಟ್ಟಿ, ಸುಂದರ್ ಸೌದಗರ್, ಅನಿಲ್ ಭಜಂತ್ರಿ, ಅರ್ಜುನ್ ರಾಜಂಗಳೆ, ಆಕಾಶ್ ರಾಜಂಗಳೆ, ದುಂಡು ಅಪ್ಪಾಜಿ, ರಾಘು ಅಪ್ಪಾಜಿ, ವಿಠಲ್ ಮಾಂಗ, ಬಸವರಾಜ್ ಜಗದಾಳ್, ಸಂತೋಷ್ ಹೊನಕಾಂಡೆ, ಸಂದೀಪ್ ಘಟಕಾಂಬ್ಳೆ, ಮಚ್ಚೇಂದ್ರ ಕಾಂಬ್ಳೆ, ಮಧುಕರ್ ಹೊನಮೂರೆ, ರಮೇಶ್ ಕಾಂಬ್ಳೆ, ಪ್ರದೀಪ್ ಕಾಂಬ್ಳೆ, ರಾಜು ಹಿರೇಮಠ್ ಸೇರಿದಂತೆ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.